ಹಾಗೇ ಇಲ್ಲಲ್ಲ ತೀರ್ಮಾನ. ಸೈನ್ ಅವ್ರದ್ದಿದೆ, ತೀರ್ಮಾನ ಆಗದೇನೆ ಸೈನ್ ಹೆಂಗ್ ಹಾಕ್ತಾರೆ? ಅವ್ರು ಬಿಜೆಪಿ ಅವರಾದ್ರೆ ಆಕ್ಷನ್ ಯಾರ್ಯಾರು ಇರ್ಲಿ ನಿಂತಿದೀವಲ್ಲ, ಚೆಕ್ ಮಾಡಿದ್ದಾರೆ, ಅದನ್ನೇ ಬಿಡುಗಡೆ ಮಾಡಿದ್ವಲ್ಲ ಈಗ. ಅವ್ರದೇ ಸಹಿ ಅವ್ರದೇ, ನಿರ್ಣಯ ಆಗದೇನೆ ಆದೇಶನ ಹೆಂಗ್ ಹೊರಡಿಸ್ತೀರಿ? ಊರ್ಜಿತ ಆಗೋದೇ ಇಲ್ಲ, ಇದು ತೀರ್ಮಾನ ಮಾಡಿದ್ದಾರೆ, ಊರ್ಜಿತನೇ ಆಗೋಲ್ಲ. ಅದಕ್ಕೆ ಅಫಿಷಿಯಲ್ ವಿಡಿಯೋ ಇದು. ಆಮೇಲೆ ಮಾಡ್ಕತ್ತಲ್ಲ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ಕಳ ನಟೇಶ್ ಡಿ.ಬಿ. ನಟೇಶ್. ಆದ್ರಿಂದ ಇವರಿಬ್ಬರ ಬಗ್ಗೆನೂ ಕ್ರಮ ಆಗಬೇಕು. ಮತ್ತೆ ಈ ನಿರ್ಣಯನ ಸರ್ಕಾರ ಅನೂರ್ಜಿತಗೊಳಿಸಿದೆ, ಅದ್ರ ಮೇಲೆ 10,000 ನಿವೇಶನ ವಿತರಣೆ ಆಗೋದು. ಆಮೇಲೆ ಇಲ್ಲೇ ಇದೆ ಅವರ ನೋಡಿ, ಇದೇ ನಿರ್ಣಯನ ಬರೀತಾರೆ ನೋಡಿ, ಇದೇ ನಿರ್ಣಯನ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬರೆಯೋದು, ಅವ್ರ ಪತ್ನಿಯವ್ರದ್ದು ಬರೆದು ಕೊಡೋದು ನೋಡಿ. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಕೆಸರೆ ಗ್ರಾಮದ 464ರ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ 20/11/20ರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ 25/11/2021ರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ UDD 08 TTP 2014 ದಿನಾಂಕ 11/2/2015 50/50 ಅನುಪಾತದಲ್ಲಿ ಭೂ ಮಾಲೀಕರಿಗೆ 38,284 ಚದುರ ಅಡಿ ಅಳತೆಗೆ ಸಮನಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಮುಖ್ಯಮಂತ್ರಿಗಳ ಪತ್ನಿ ಅವ್ರದ್ದು ಇದು. ಇಲ್ಲಿ ಎಲ್ಲಿ ಈ ಸಬ್ಜೆಕ್ಟ್ನ 20/20ರಲ್ಲಿ ಇಡ್ತಾರೆ, ಎಲ್ಲಿಡ್ತಾರೆ? 20/20 ಪ್ರಕಾರ ನೀವೇ ಕೇಳಿದ್ರಲ್ಲ, ಚರ್ಚೆ ಎಲ್ಲಾಯ್ತು, ನಿರ್ಣಯನೇ ಆಗಿಲ್ಲ. ಸರ್ಕಾರದ ಆದೇಶ ಬಿಜೆಪಿ ಗೌರ್ಮೆಂಟ್ ಕೊಡ್ತು ಅಂತಾರೆ. ಬಿಜೆಪಿ ಗೌರ್ಮೆಂಟ್ ಕೊಟ್ಟಿದ್ಯೋ ಆಯುಕ್ತರು ಕೊಟ್ಟಿದ್ದಾರ? ಅದಕ್ಕೆ ಸರ್ಕಾರದ ಗಮನಕ್ಕೆ ಬರಲಾಗೆ ಕಮಿಟಿ ನೇಮಿಸೋದು, ಕಮಿಟಿ ನೇಮಕ ಮಾಡ್ತಾರೆ, ಟೆಕ್ನಿಕಲ್ ಕಮಿಟಿ. ಈ ತರದೆಲ್ಲ ಕಂಪ್ಲೇಂಟ್ಸ್ ಹೋಗುತ್ತೆ, ಈ ತರ ಸರ್ಕಾರದ ಗಮನಕ್ಕೆ ಬರದೇ ಮಾಡ್ತಿದ್ದಾರೆ. ಎಲ್ಲ ಏನೇನು ದೋಷಗಳಾಗಿದೆ ಅದರದೊಂದು ವರದಿಯನ್ನ ಸಬ್ಮಿಟ್ ಮಾಡಿ ಅಂತ, ಅದನ್ನ ಬಿಡುಗಡೆ ಮಾಡ್ಲಿ ಈಗ ಈ ಸರ್ಕಾರ. ನಮ್ಮ ಸರ್ಕಾರ ಅಷ್ಟೊತ್ತಿಗೆ ಹೋಯ್ತು ಇದೆ. ಹೌದು, ಈಗ ಕೊಡ್ತಿದೀವಿ ನಿಮ್ಗೆ, ಅದನ್ನೆಲ್ಲ ಕೊಡ್ತೀವಿ ನಿಮ್ಗೆ, ಇದು ತಗೊಳ್ಳಿ. ಎಸ್ ಇದೆ ಇದೆ, ಹೌದು, ಅದೇ ಅಫಿಷಿಯಲ್ ಆಡಿಯೋ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ ನಿಮ್ಗೆ ಕೊಡ್ತಾ ಇದೀವಿ. ಅವ್ರಿಗೆ ಆದೇಶ ಆಗಿರೋದು ಕೊಡ್ತಾ ಇದೀವಿ ಎಲ್ಲ. ಸರ್, ಯಾರೋ ಆಯುಕ್ತರು ಮಾಡಿದ್ರೆ ಬಿಜೆಪಿ ತಪ್ಪ ಸರ್? ಸರ್ಕಾರ ಮಾಡಿದ್ಯಾ? ಹೆಂಗೆ ಸರ್? ಸರ್ಕಾರಕ್ಕೆ ಬಂದಿಲ್ವಲ್ಲ ಸರ್ ಅದು. ಸರ್ಕಾರ ನೋಡಿ, ಒಂದು ಸರ್ಕಾರಕ್ಕೆ ಬಂದು ಸರ್ಕಾರದಿಂದ ಅದಕ್ಕೆ ಅನುಮತಿ ಕೊಟ್ಟಿದ್ರೆ ಮಾತ್ರ ಬಿಜೆಪಿ ಸರ್ಕಾರ ಹೊಣೆ. ನಾವು ಸಿದ್ದರಾಮಯ್ಯ ಫೋರ್ಜರಿ ಮಾಡಿದ್ರು ಅಂತ ಎಲ್ಲಿ ಹೇಳಿದ್ವು ನಾವು? ಫೋರ್ಜರಿ ನಿರ್ಣಯ ಇದ್ಮೇಲೆ ಅವ್ರು ತಗೊಂಡವ್ರೆ ಅಂತ ಹೇಳ್ತಿರೋದು. ಫೋರ್ಜರಿ ನಿರ್ಣಯ ಇದ್ಮೇಲೆ ತಗೊಂಡಿರೋದು, ಸರ್ಕಾರದ ಆದೇಶ ಇಲ್ಲ. ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರನೇ ಈಗ 50-50 ನಿಯಮ ಬಾಹಿರ ಅಂತ ರದ್ದು ಮಾಡಿದೆ ಅಂದ್ಮೇಲೆ ಅವ್ರ ಸರ್ಕಾರನೇ ಹೇಳಿದ್ಮೇಲೆ ಆಗ್ಲಾರು ತಿಳ್ಕೊಳ್ಳೋದು ತಪ್ಪು ಅಂತ ಅವ್ರು ವಾಪಸ್ ತಗೋಬೇಕಲ್ಲ, ತೀರ್ಮಾನನೇ ಆಗಿರಲ್ಲ, ಕೊಡ್ತಿದೀವಲ್ಲ. ಆಮೇಲೆ ಇನ್ನೊಂದು ನೋಡಿ, ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಅವ್ರ ಕರೆಯ ಪತ್ರದಲ್ಲಿ 1991 ರೂಲ್ಸ್ ಬರೀತಾರೆ. ನೀವೆಲ್ಲ ನಿಮ್ಮ ಹತ್ರಲ್ಲೂ ಆಲ್ರೆಡಿ ಇದೆ. ಆದರೆ ಅಲಾಟ್ಮೆಂಟಲ್ಲಿ 50-50 ಬರುತ್ತೆ. ಕ್ರಯ ಪತ್ರದಲ್ಲಿ ಯಾಕೆ 50-50 ಬರಲ್ಲ? 1991 ಪ್ರಕಾರ 40-60 ಎರಡೇ ಸೈಟ್ ಬರೋದು. ಅದೇ ಬಡಾವಣೆಯಲ್ಲಿ ತಗೋಬೇಕು, ಪೂರ್ತಿ ದುಡ್ಡು ಕಟ್ಟಬೇಕು. ಒಂದು ಪೂರ್ತಿ ದುಡ್ಡು ಕಟ್ಟಲ್ಲ, ಅದೇ ಬಡಾವಣೆಯಲ್ಲಿ ತಗೊಳ್ಳಲ್ಲ. 4,800 ಸ್ಕ್ವೇರ್ ಫೀಟ್ ತಗೋಬೇಕು, ತಗೊಳ್ಳಲ್ಲ. 1991 ರೂಲ್ಸ್ ಏನು ಹೇಳುತ್ತೆ, ನಿಮ್ಗೆ ಕಾಪಿ ಬೇಕಾದ್ರೆ ಕೊಡ್ತೀವಿ. 2009 ಏನು ಹೇಳುತ್ತೆ ಅಂತ ಕೊಡ್ತೀವಿ. ಒಂದೇ ಒಂದು ಸೈಟು ಕೂಡ 50-50 ಅನುಪಾತದಲ್ಲಿ ಯಾರಿಗೂ ಕೊಡಕ್ಕೆ ಬರಲ್ಲ. 10,000 ಇದು ಇವರೊಬ್ಬರದೇ ಇಲ್ಲ, ಯಾರಿಗೂ ಕೊಡಕ್ಕೆ ಬರಲ್ಲ. ಅದು ಕಾನೂನಿದೆ, ನಿಯಮ ಇದೆ, ಅದೆಲ್ಲವೂ ರವಿಕುಮಾರ್ಜಿ ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲ ಕೊಡ. ಆದ್ರಿಂದ ನಾವೊಂದು ಆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಏನಿದೆ ಅದನ್ನ ಸರ್ಕಾರ ಬಿಡುಗಡೆ ಮಾಡಲಿ. ಎರಡನೇದು
ಈ ಒಂದು ಮೂಡ ಪ್ರಕರಣವನ್ನ CBI ಕೊಡಿ ಅಂತೇಳಿ ಅಗೈನ್ ಅಂಡ್ ಅಗೈನ್ ನಾವು ಒತ್ತಾಯ ಮಾಡ್ತಾ ಇದೀವಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡ್ತಾ ಇದೀವಿ. ಬಿಜೆಪಿ ಸರ್ಕಾರ ದೂರ ಬಂದ ತಕ್ಷಣ ಸಮಿತಿ ಮಾಡಿದೀವಿ ನಾವು. ಮಾಡಿದೀವಿ. ಮತ್ತು ಈವನ್ ಯಾರೇ ತಪ್ಪು, ಉಪ್ಪು ತಿಂದವನು ನೀರು ಕುಡಿಬೇಕು, ಯಾರೇ ತಪ್ಪು ಮಾಡ್ಲಿ ಕೊಡಿ CBIಗೆ. ನೋಡಿ, ಇದು ಒಂದು ಕಾಪಿ ನಿಮಗೆ ಸಿಗ್ತಾ ಇದೆ. ಈ 50-50 ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿದೆ. ಇದು ಸ್ವತಃ ಸಿದ್ದರಾಮಯ್ಯನವ್ರು ಹಿಂದೆ ಇದ್ದಾಗ ಗೌರ್ಮೆಂಟಲ್ಲಿ ಕೊಟ್ಟಿರೋದು. ಇದು 2015 50-50 ಯಾತಕ್ಕೆ ಕೊಡಬೇಕು, ಅದ್ರ ಉದ್ದೇಶ ಏನು? ದರ್ ಇಸ್ ಓನ್ಲಿ ಜಾಯಿಂಟ್ ವೆಂಚರ್ ವಿತ್ ದ ಲ್ಯಾಂಡ್ ಲಾರ್ಡ್ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳೋಕೆ ಮಾತ್ರ ಅನ್ವಯಿಸೋದು 50-50.